ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಕಾನೂನಿನ ಕುಣಿಕೆಯಲ್ಲಿ ಅಪ್ಪ ಮಗ ಮತ್ತಷ್ಟು ಸಿಕ್ಕಾಕೊಳ್ಳುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಪುತ್ರ ಪ್ರಜ್ವಲ್ ರೇವಣ್ಣ ಬಳಿಕ ಇದೀಗ ತಂದೆ ಎಚ್.ಡಿ. ರೇವಣ್ಣಗೂ ಲುಕೌಟ್ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ವಿಚಾರಣೆಗೆ ಗೈರಾದ ಹಿನ್ನೆಲೆ ಗುಪ್ತಚರ ಇಲಾಖೆಯಿಂದ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ದೇಶ ತೊರೆಯುವ ಸಾಧ್ಯತೆ ಇರೋ ಹಿನ್ನೆಲೆ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಎಚ್.ಡಿ. ರೇವಣ್ಣ ಕಳೆದ 3 ದಿನಗಳಿಂದ ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಹೀಗಾಗಿ ರೇವಣ್ಣಗೆ ಲುಕೌಟ್ ನೋಟಿಸ್ ಅನ್ನು ಕೊಡಲಾಗಿದೆ. ಎರಡನೇ ಪ್ರಕರಣವಾದ ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ರೇವಣ್ಣಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಮಹಿಳೆಯ ಅಪಹರಣ ಕೇಸ್ನಲ್ಲಿ ಮತ್ತೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ರೇವಣ್ಣ ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನ ಭೀತಿಯಿಂದ ಬಚಾವಾಗಿದ್ದ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವ ರೀತಿ ಅಂದರೆ ರೇವಣ್ಣ ವಿರುದ್ಧ ಈಗ ಅಪಹರಣ ಪ್ರಕರಣ ದಾಖಲಾಗಿರೋದು. ಜಾಮೀನು ರಹಿತ ಪ್ರಕರಣ ಆಗಿದ್ದ ಹಿನ್ನೆಲೆಯಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಎಸ್ಐಟಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ಇಂದು 11 ಗಂಟೆಗೆ ವಿಚಾರಣೆ ನಡೆಯಲಿದ್ದು ರೇವಣ್ಣ ಜಾಮೀನು ಭವಿಷ್ಯ ಏನು ಅಂತ ಗೊತ್ತಾಗುತ್ತೆ. ಎಸ್ಐಟಿ ಅಧಿಕಾರಿಗಳು 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದ್ರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ಆರೋಪಿಗಳಿಬ್ಬರಿಗೂ ಕೂಡ 3 ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಎಸ್ಐಟಿ ಮುಂದೆ ಆರೋಪಿಗಳು ವಿಚಾರಣೆಗೆ ಬರಬೇಕು ಅಂತ ಕೋರಲಾಗಿದೆ. ಹಾಗಾಗಿ ತಂದೆ ಮಗನಿಗೆ ಬಂಧನ ಭೀತಿ ಎದುರಾಗಿದೆ. ಇತ್ತ ಮಾಜಿ ಸಚಿವ ರೇವಣ್ಣ ಬಂಧನದ ಭೀತಿಯಿಂದ ಮಧ್ಯಂತರ ಜಾಮೀನಿನ ಮೊರೆ ಹೋಗಿದ್ದಾರೆ. ಆರೋಪಿ ಮಾಜಿ ಸಚಿವ ರೇವಣ್ಣ ಭವಿಷ್ಯ ಇಂದಿನ ಜಾಮೀನು ಆದೇಶದ ಮೇಲೆ ನಿಂತಿದೆ. ಮಾಜಿ ಸಚಿವ ಆರೋಪಿ ರೇವಣ್ಣಗೆ ಒಂದು ವೇಳೆ ಮಧ್ಯಂತರ ಜಾಮೀನು ಸಿಗದೆ ಹೋದ್ರೆ, ವಿಚಾರಣೆ ಬರದೆ ತಪ್ಪಿಸಿಕೊಂಡು ಓಡಾಡಿದ್ರೆ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಗೆ ಮಹತ್ವದ ಒಂದು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಮತ್ತಷ್ಟು ಸ್ಟೆಪ್ಸ್ನ ತೆಗೆದುಕೊಳ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣ ಸಂತ್ರಸ್ತೆಯ ಆಡಿಯೋ ಸ್ಯಾಂಪಲ್ ಅನ್ನ FSLಗೆ ರವಾನೆ ಮಾಡಿದ್ದಾರೆ. ಅತ್ಯಾಚಾರ ನಡೆದಿದೆ ಎಂಬುದಕ್ಕೆ ಸಾಕ್ಷಿ ಹುಡುಕೋ ಪ್ರಯತ್ನದಲ್ಲಿ ಎಸ್ಐಟಿ ಇದೆ. ಅಲ್ಲದೆ ವಿಡಿಯೋ ಅಸಲಿಯೋ ನಕಲಿಯೋ ಅಂತ ತಿಳಿದುಕೊಳ್ಳಲು ಈಗಾಗಲೇ ಎಸ್ಐಟಿಗೆ ವಿಡಿಯೋ ರವಾನೆ ಮಾಡಿ ಆಗಿದೆ. ಅದರ ಜೊತೆಗೆ ಸಂತ್ರಸ್ತೆಯ ಧ್ವನಿ ಮಾದರಿಯಲ್ಲಿ ಸಂಗ್ರಹಿಸಿ FSLಗೆ ಕಳುಹಿಸಲಾಗಿದೆ.